ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ? ಹಾಗೆಯೇ ಈ ಹೊಸ ವರ್ಷದ ಯುಗಾದಿಯನ್ನು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಯುಗಾದಿ ಹಬ್ಬದ ವಿಡಿಯೋನು ಸಹ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರವ್ರದ್ದು ಮದುವೆ ಇತ್ತು ಸರ್ಜಾಪುರದಲ್ಲಿ ಅಂತ ಹೇಳಿ ಹೋಲ್ ಫ್ಯಾಮಿಲಿ, ನಾನು, ನಮ್ಮ ಯಜಮಾನ್ರು, ಪರ್ಯಂತ, ಅಕ್ಕ, ಅಣ್ಣ ಎಲ್ಲರೂ. ಅಕ್ಕ ಅಣ್ಣ ಅಂತಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಸಂಧ್ಯಕ್ಕ ನನಗೆ ಸಿಸ್ಟರು. ಸೊ ನಾವು ನಮ್ಮ ಭಾವನ್ನ ನಾನು ಅಣ್ಣ ಅಂತ ಕರಿತೀನಿ. ಸೊ ಹಾಗಾಗಿ ಹಂಗೆ ಕರಿತೀನಿ, ಯಾರು ತಲೆ ಕೆಡಿಸ್ಕೋಬೇಡಿ. ಫ್ಯಾಮಿಲಿನ ನೋಡಿ ಯಾರದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಅದಕ್ಕೂ ಒಂದು ಕಮೆಂಟ್ ಹಾಕಿದ್ರು, ಗೈಸ್, ನೀವು ಒಬ್ಬರೇನಾ ಫ್ಯಾಮಿಲಿ ಯೂಟ್ಯೂಬಲ್ಲಿ, ಬೇರೆ ಯಾರ್ದು ಫ್ಯಾಮಿಲಿನೇ ಇಲ್ವಾ? ಅವರೆಲ್ಲ ವೀಡಿಯೋ ಹಾಕಲ್ಲ. ಗುರು, ಅವ್ರವ್ರ ಇಷ್ಟ ಅದು. ಓಕೆ, ನಮ್ಮ ಫ್ಯಾಮಿಲಿ ಮೇಲೆ ಯಾರದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅನ್ನೋದು ನನ್ನ ಒಂದು ಇದು. ಸೊ ಹೇಳ್ದಾಗಾದರೂ ಕೆಟ್ಟ ದೃಷ್ಟಿ ಬೀಳದೇ ಇರುತ್ತೆ ಅಂತ ಹೇಳಿ. ಹಾಗಂತ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋ ಮಾಡೋರೆಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತಂದರೆ ಅದು ತಪ್ಪಾಗತ್ತೆ. ಎಷ್ಟೊಂದು ಜನ ಹೇಳ್ಕೊಳ್ಳೋದಿಲ್ಲ, ಕೆಲವೊಬ್ಬರು ಪಾಪ ಹೇಳ್ಕೊಳ್ಳೋಕ್ಕಾದ್ರೂ ಹೇಳ್ಕೊಳ್ಳೋದಿಲ್ಲ. ಸೊ ಯೂಟ್ಯೂಬ್ ಈಸ್ ಜಸ್ಟ್ ಒಂದು ರೀತಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತ ಹೇಳಿನೇ ಎಲ್ಲರೂ ನೋಡೋದು. ಸೊ ಹಾಗಾಗಿ ಎಷ್ಟು ವಿಚಾರಗಳನ್ನು ಹಂಚ್ಕೋಬೇಕೋ ಅಷ್ಟು ವಿಚಾರಗಳನ್ನು ಮಾತ್ರ ನಾವಿಲ್ಲಿ ಹಂಚ್ಕೋತೀವಿ. ಹಾಗಂತ ಎಲ್ಲಿ ಕೂತರು, ಎಲ್ಲಿ ನಿಂತರು, ಎಲ್ಲಿ ಹೋದರು, ಎಲ್ಲಿ ಬಂದರು ವಿಡಿಯೋ ಹಾಕಬೇಕಾ? ಖಂಡಿತವಾಗ್ಲೂ ಇಲ್ಲ. ಸೊ ನಮ್ಮ ಪ್ರೈವೇಸಿನ ಬಿಟ್ಟು ಎಷ್ಟು ಶೇರ್ ಮಾಡಬೇಕೋ ಅಷ್ಟು ಶೇರ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ಮದುವೆಗೆ ಬಂದಿದ್ವಲ್ವಾ, ಸರಿ ಮದುವೆ ಗಂಡು ಹೆಣ್ಣಿಗೂ ಖುಷಿ ಆಗುತ್ತೆ ವಿಡಿಯೋ ನೋಡಿದಾಗ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದನ್ನು ಮಾತ್ರ ನಾನು ಮಿಸ್ ಮಾಡಬಾರ್ದು ಅಂತಲೇ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ತಡ ಆದ್ರೂ ಅಪ್ಲೋಡ್ ಮಾಡಿನೇ ಡಿಲೀಟ್ ಮಾಡಬೇಕು ಅಂತ. ಬಿಕಾಸ್ ಲಾಸ್ಟ್ ಟೈಮು ಹೀಗೆ ಆಗಿತ್ತು. ಪಾಪ ಬಳೆ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ದೆ. ಬಟ್ ಎಡಿಟ್ ಮಾಡೋ ಯಾವುದೋ ಒಂದು ಟೆನ್ಷನಲ್ಲಿ ಅಪ್ಲೋಡ್ ಕೊಡೋಕೆ ಹೋಗಿ ಡಿಲೀಟ್ ಮಾಡಿಬಿಟ್ಟೆ. ಕೆಲವೊಂದು ಸಾರಿ ಆಗುತ್ತೆ, ಯಾಕಂತಂದರೆ ಹೇಳ್ತೀರಾ ಅಲ್ವಾ, ನಿಮಗೇನು ಆರಾಮಾಗಿ ವಿಡಿಯೋ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ಕೆಲವೊಂದು ಸಾರಿ ಟೆನ್ಷನ್ಸ್ಗಳಲ್ಲಿ ಆಗುತ್ತೆ. ಸೊ ವಿಡಿಯೋ ಮಾಡೋರ್ಗು ಅಷ್ಟು ಈಸಿ ಅಲ್ಲ ಯೂಟ್ಯೂಬ್. ಎಲ್ಲ ಎಡಿಟ್ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು, ಜೊತೆಗೆ ಫ್ಯಾಮಿಲಿನ ಹ್ಯಾಂಡಲ್ ಮಾಡಬೇಕು. ಸೊ ಈಗಂತೂ ಬೇಸಿಗೆ ರಜೆಗಳು ಬೇರೆ ಶುರುವಾಗ್ತಾ ಇದೆ. ಇನ್ನು ಮಗ ಇರ್ತಾನೆ ಮನೇಲಿ 24/7. ಅವನ್ನ ನೋಡಿಕೊಂಡು ಅವನ್ನ ಮಲಗಿಸಿ ಆ ಗ್ಯಾಪಲ್ಲಿ ವೀಡಿಯೋಸ್ನ ಶೂಟ್ ಮಾಡ್ಕೋಬೇಕು, ವಾಯ್ಸ್ ಕೊಡಬೇಕು. ಇವೆಲ್ಲ ಎಷ್ಟು ರಿಸ್ಕ್ ಇರುತ್ತೆ. ಸೊ ಯಾವುದೇ ಕೆಲಸ ಆಗಲಿ ಈಸಿ ಅಲ್ಲ. ನಾವು ಕಷ್ಟಪಟ್ಟರೆ ನಮಗೆ ಪ್ರತಿಫಲ ಇರುತ್ತೆ ಅನ್ನೋ ಥರನೇ. ಇದನ್ನು ಯಾರು ಒಪ್ತಾರೋ ಇಲ್ವೋ, ಬಟ್ ನಾನಂತೂ ನನ್ನ ಜೀವನದಲ್ಲಿ ತುಂಬ ಒಪ್ಕೊಂಡಿದ್ದೀನಿ ಅದನ್ನು. ಅಂದರೆ ನಾವು ಕಷ್ಟಪಟ್ಟರೆ ನಾಳೆ ದಿನ ಆರಾಮಾಗಿ ಸುಖವಾಗಿ ಕೂತ್ಕೋಬೋದು. ಈಗ ಆರಾಮಾಗಿ ಕೂತ್ಕೊಬಿಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನೋ ಜಾಯಮಾನ ನಂದಲ್ಲ. ಸೊ ನಾನು ಫ್ಯೂಚರ್ ಬಗ್ಗೆ ಈಗಲಿಂದಾನೇ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಏನು ಮಾಡಬಾರ್ದು ಅನ್ನೋದ್ರ ಮೇಲೆ ತುಂಬ ಆಪ್ಷನ್ಸ್ಗಳನ್ನು ಇಟ್ಕೊಂಡಿರ್ತೀನಿ. ಆ್ಯಂಡ್ ಮದುವೆ ಊಟ ಅಂತೂ ಹೇಳೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಮದುವೆಯಲ್ಲಿ ವೆರೈಟೀಸ್ ಆಫ್ ಫುಡ್ಡಸನ್ನು ಎಲ್ಲ ನೋಡಿದಾಗ, ಈಗ ಪ್ರೆಸೆಂಟ್ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಗೊತ್ತಾ, ಸಿಲಿಂಡರ್ಗಳು ಅಭಾವ ಹಾಗೆ ಹೀಗೆ ಅಂತ. ಬಟ್ ನಮ್ಮ ಕಡೆ ಅಷ್ಟೊಂದು ಏನಿಲ್ಲ, ಹೇಳ್ಕೊಳ್ಳೋ ಅಷ್ಟೇನಿಲ್ಲ. ಸಿಟಿಯಲ್ಲಿ ಇರಬಹುದೇನೋ, ಬಟ್ ನಮ್ಮ ಸರ್ಜಾಪುರ ಆಗಲಿ, ದುಮ್ಸಂದ್ರ, ಆನೇಕಲ್ ಈ ಕಡೆ ಎಲ್ಲನೂ ಅಷ್ಟು ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಊಟ ಎಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ಫ್ರೂಟ್ಸ್ ಸಲಾಡ್ ಇರುತ್ತೆ, ಐಸ್ ಕ್ರೀಮು, ಬೀಡ ಇವೆಲ್ಲ ಇರುತ್ತೆ. ಅದರಲ್ಲಿ ನಾನು ಫ್ರೂಟ್ಸ್ ಮಾತ್ರ ತೊಗೊಂಡೆ, ಐಸ್ ಕ್ರೀಮು ತೊಗೊಳ್ಳಿಲ್ಲ, ಬೀಡನೂ ತೊಗೊಳ್ಳಿಲ್ಲ. ಬಿಕಾಸ್ ನನಗೆ ಆಲ್ರೆಡಿ ಹೊಟ್ಟೆ ಫುಲ್ ಆಗಿತ್ತು. ಏನೂ ಬೇಡ, ಫಸ್ಟ್ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ. ಗೊತ್ತಿಲ್ಲ ಗೈಸ್, ಮನೆ ಕ್ಲೀನಿಂಗ್ ಮಾಡಿದ್ದಕ್ಕೋ ಏನೋ ಇನ್ನೂ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾನೇ ಇದೆ. ಒಂದು ರೀತಿ ಗೊತ್ತಿಲ್ಲ ಯಾಕೆ ಅಂತ. ಇನ್ನು ಹಬ್ಬ ಬೇರೆ ಬರ್ತಾ ಇದೆ. ಹಬ್ಬಕ್ಕೆ ಅಷ್ಟೊತ್ತಿಗೆ ಏನೂ ಆಗದೆ ಇದ್ದರೆ ಓಕೆ, ಯಾಕಂದರೆ ಪೀರಿಯಡ್ಸ್ ಗೊತ್ತಲ್ಲ ನಿಮಗೆ ಹೆಂಗೆ ಅಂತ. ಸೊ ಹಬ್ಬ ಆದಮೇಲೆ ಆದರೆ ಓಕೆ. ಬಟ್ ಹೆಣ್ಮಕ್ಳು, ನಾನು ಹಬ್ಬಗಳ ಟೈಮಲ್ಲಿ ಪೀರಿಯಡ್ಸ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಒಂದು ಸರ್ತಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ನನ್ನ ಮಗನಿಗೆ ಐಸ್ ಕ್ರೀಮ್ ಮನೇಲಂತೂ ನಾನು ಕೊಡೋದಿಲ್ಲ. ಈ ರೀತಿ ಆಚೆ ಬಂದಾಗ ಐಸ್ ಕ್ರೀಮ್ ಅಂದರೆ ಪ್ರಾಣ ಅವನಿಗೆ. ಬಟ್ ನಾನು ಜಾಸ್ತಿ ಅವನಿಗೆ ಕೊಡೋದಿಲ್ಲ. ಬಿಕಾಸ್ ಅದನ್ನೇ ಅವನು ಅಡ್ವಾಂಟೇಜಾಗಿ ತೊಗೊಬಿಡ್ತಾನೆ ಅಂತ ಬೈಕೆ. ಹಾಗಾಗಿ ಈಗ ವಾಪಸ್ಸು ಊಟ ಎಲ್ಲ ಮುಗಿಸಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಈಗಂತೂ ಮದುವೆಗಳಲ್ಲಿ ಈ ಒಂದು 360 ಕ್ಯಾಮ್ರಾ ವೀಡಿಯೋ ಮಾಡೋದು ತುಂಬ ಟ್ರೆಂಡಿಂಗ್ ಆಗಿದೆ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ತುಂಬ ಜನ ಕಮೆಂಟು, ಲೈಕ್ಸ್ ಎಲ್ಲ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಈ ಸ್ಯಾರಿ ನೆನಪಿದೆಯಾ ನಿಮಗೆ? ನಾನು ಮತ್ತು ಅಕ್ಕ ಒಂದೇ ಥರ ಸ್ಯಾರಿ ತೊಗೊಂಡಿದ್ವಿ, ಅದೇ ಸ್ಯಾರಿ ಇದು. ಆ್ಯಂಡ್ ಅವಾಗಾದರೆ ಪ್ರೀ ಪ್ಲೀಟಿಂಗ್ ಹಾಕ್ಸಿದ್ದೆ, ಬಟ್ ಇವಾಗ ನೋಡಿ ಹೆಂಗಿದೆ ಅಂತ ಹೇಳಿ. ಇನ್ನೇನು ಮನೆಗೆ ಹೊರಡೋ ಟೈಮಲ್ಲಿ ಬ್ರೈಡು ಮತ್ತು ಹುಡುಗ ಇಬ್ಬರೂ ಬ್ರೈಡ್ಸ್, ಸೊ ಇಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು, ಸರಿ ಅಂತ ಹೇಳಿ ನೋಡ್ಕೊಂಡು ಅದಾದಮೇಲೆ ನಾವು ಗಾಡೀಲಿ ವಾಪಸ್ ಮನೆ ಕಡೆ ಬಂದ್ವಿ. ಆ್ಯಕ್ಚುಲಿ ನಾವು ನಮ್ಮೂರವ್ರದ್ದೇ ಮದುವೆ ಅಲ್ವಾ, ಮನೆ ಹತ್ರನೇ ಅಲ್ವಾ, ಸೊ ಹಾಗಾಗಿ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟೆ ನಾವು ಲಾಸ್ಟ್ವರೆಗೂ ಇದ್ದು ನೋಡಿಕೊಂಡು ಬಂದ್ವಿ. ಆ್ಯಂಡ್ ಇನ್ನು ಬೆಳಗ್ಗೆನೂ ಹೋಗಬೇಕು ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಅಂದರೆ ನಮ್ಮ ಮನೆ ಹತ್ರ ನಿಯರ್ ಇದ್ದರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ ಸಾಯಂಕಾಲ ರಿಸೆಪ್ಷನ್ಗೆ, ಬೆಳಗ್ಗೆ ಮುಹೂರ್ತಕ್ಕೆ. ತುಂಬ ದೂರ ಬಸ್ಸಲ್ಲಿ ಹೋಗಬೇಕು ಅಂದರೆ, ಊರಲ್ಲೇ ಬಸ್ಸೆಲ್ಲ ಮಾಡಿರ್ತಾರೆ ಗೊತ್ತಾ ಊರವ್ರಿಗೆಲ್ಲ ಅಂತ. ಸೊ ಆ ಥರ ಬಸ್ಸಲ್ಲಿ ಹೋಗಬೇಕು ಅಂದರೆ ಒಂಥರ ಮುಜುಗರ ನನಗೆ. ಅದು ನಮ್ಮ ಯಜಮಾನ್ರು ಆಗ್ಲಿಂದ ನನಗೆ ರೂಢಿ ಮಾಡಿಸಿಲ್ಲ ಅದನ್ನು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗು. ಈಗ ಮದುವೆಗೆ ರೆಡಿಯಾಗಿ ಹೊರಟಿದ್ದೀವಿ. ನಾನು ಪರಿಯನ್ ಮತ್ತು ಹಸ್ಬೆಂಡು. ಸಂಡೇ ಆಗಿರೋದಕ್ಕೆ ಪಾಪ ಪರಿಯನ್ ಸಹ ಕರ್ಕೊಂಡು ಹೊರಟಿದ್ದೀವಿ. ನಾವಿವಾಗ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಮುಹೂರ್ತಕ್ಕೆ. ಮುಹೂರ್ತ ಲೇಟಾಗಿದ್ದೀನಿ, ಅದಕ್ಕೆ ಲೇಟಾಗಿದೆ ಹೊರಡ್ತಾ ಇದ್ದೀವಿ ನಾವು. ನಾವಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆನೇ ಅಕ್ಕನೂ ಮತ್ತು ಅಣ್ಣನೂ ಬಂದಿದ್ದರು. ಮಲ್ಲಿಗೆ ಹೂವು ತೊಗೊಂಡಿದ್ರು. ಎಲ್ಲೇ ಹೋದರೂ ನಮ್ಮ ಸಂಧ್ಯಕ್ಕ ಅವ್ರಿಗೆ ಹೆಣ್ಮಕ್ಳಿಲ್ಲ ಗೈಸ್, ಅಂದರೆ ಇದನ್ನು ಕೊಚ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನಿಂತ್ಕೊ, ಅಲ್ಲಿ ಹಿಡಿತೀನಿ. ಸೆಂಟ್ರಲ್ ನಿಂತ್ಕೋ ಪಾಠ. ಇರು, ನಾನು ಹಿಡ್ತೀನಿ. ಬಾರ ಇಲ್ಲಿ. ಇವ್ ನೋಡಿ ಗೈಸ್, ಫೋಟೋ ಹಿಡ್ಕೊಳ್ಳೋನು ಬಾರ ಅಂದರೆ ಬರಲ್ಲ ಅಂತಾನೆ ಗೈಸ್ ಇವನು. ಅಯ್ಯೋ, ನಾಟ್ ಕಮಿಂಗ್. ಅಲ್ಲಿ ನಿಂತ್ಕೊ, ಹಂಗೆ ಅಲ್ಲಿ ನಿಂತ್ಕೊ ಚಾಮಿ. ಪ್ಲೀಸ್ ಒಂದೇ ಒಂದು ಪ್ಲೀಸ್. ಓಕೆ, ಬೇಡ ಬಿಡು, ಬೇಡ ಬೇಡ ಕೊಡು. ಏನೋ ನಿಮ್ಮ ಅಮ್ಮನ ಫೋಟೋ ಮೇಲೆ ಫೋಟೋ ತೆಗಿತಿದ್ಯಾ? ನಿಮ್ಮಮ್ಮ ಯೂಟ್ಯೂಬ್ ಇನ್ನ ಬಂದ್ಬಿಡು ಹಂಗೆ.
ಹೇಳ್ತಾ ಇದ್ನಲ್ವಾ ನಮ್ಮ ಸಂಧ್ಯಾಕ್ಕನ ಬಗ್ಗೆ. ಸೊ ಅವರಿಗೆ ಇಬ್ಬರು ಗಂಡು ಮಕ್ಕಳೇ ಆಗಿರೋದ್ರಿಂದ ನನ್ನನ್ನು ನಿಜವಾಗ್ಲೂ ಗೈಸ್ ಅಂದರೆ ಕೆಲವೊಂದು ಕೆಟ್ಟ ಸಂದರ್ಭಗಳು ಅಂತಲೂ ಬರುತ್ತೆ, ಒಳ್ಳೆ ಸಂದರ್ಭಗಳು ಅಂತ ಬರುತ್ತೆ. ಕೆಟ್ಟದ್ದೆಲ್ಲ ಮುಗ್ದೋದ್ಮೇಲೆ ಒಳ್ಳೇದು ಬರುತ್ತೆ ಅನ್ನೋದಕ್ಕೆ ನಾವಿಬ್ಬರೇ ಸಾಕ್ಷಿ. ಸೊ ಅವರು ನನ್ನ ನಿಜವಾಗ್ಲೂ ಒಬ್ಳು ಮಗಳ ಥರ ಟ್ರೀಟ್ ಮಾಡ್ತಾರೆ. ನಾನೊಬ್ಳು ಸಿಸ್ಟರ್ ಆಗಲಿ, ನಾನು ವಾರ್ಗಿತ್ತಿ ಥರ ಇದುವರೆಗೂ ಟ್ರೀಟ್ ಮಾಡಲ್ಲ, ಈವನ್ ನನ್ನ ಮಗನೂ ಸಹ. ಸೊ ಈ ನೋಡಿ, ಈ ವಿಡಿಯೋನೂ ಅಷ್ಟೇ, ಪಾಪ ನಮ್ಮ ಅಕ್ಕನೇ ವಿಡಿಯೋ ಶೂಟ್ ಮಾಡಿದ್ದು. ಅಯ್ಯೋ ಕೊಡು ನಾನು ವಿಡಿಯೋ ಶೂಟ್ ಮಾಡ್ತೀನಿ, ನೀನು ಹಾಲು ಅಂತ. ಯಾರು ಸಿಗ್ತಾರೆ ಹೇಳಿ ಈ ಕಾಲದಲ್ಲಿ? ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೇ ಕಷ್ಟಪಡೋರು. ನನಗೆ ಅಂತ ಹೇಳಿ ಪಾಪ ಇದೊಂದೇ ವಿಚಾರ ಅಂತ ಹೇಳ್ತಾನೆ, ಎಷ್ಟೊಂದು ವಿಚಾರ ನಾನು ಸಂಧ್ಯಾಕ್ಕೆ ಹೋದಾಗ ವಿಡಿಯೋ ಯಾರು ಶೂಟ್ ಮಾಡ್ತಾರೆ ಅಂದರೆ ಪಾಪ ನಮ್ಮ ಸಂಧ್ಯಾಕ್ಕನೇ. ಖುಷಿಯಾಗತ್ತೆ. ಅಂದರೆ ಒಳ್ಳೆಯದು ನಾವೇನು ಮಾಡಿರ್ತೀವಲ್ಲ ಅದು ನಮಗೆ ಕಾಯುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಮಲ್ಲಿಗೆ ಹೂವು ಅದೂ ಅಷ್ಟೇ, ಎಲ್ಲಿಗೆ ಹೋದ್ರೂ ಇಲ್ಲ ನಾನು ತೊಗೊಂಡ್ರು ಅಕ್ಕನಿಗೆ ಸೇರಿಸಿ ತೊಗೋತೀನಿ, ಅವ್ರು ತೊಗೊಂಡ್ರು ನನಗೆ ಸೇರಿಸಿ ತೊಗೋತಾರೆ. ಆಮೇಲೆ ನಾವು ಖರ್ಚು ಮಾಡೋದಲ್ಲಿ ನಂತರನೇ ನಮ್ಮ ಸಂಧ್ಯಾಕ್ಕನ ಯೋಚನೆ ಮಾಡಲ್ಲ. ದಿಲ್ದಾರಾಗೆ ಬಿಡು, ಇರೋದು 3 ದಿನ ಏನು ಹಿಡ್ಕೊಂಡು ಹೋಗ್ತೀವಿ, ಇರೋಷ್ಟು ದಿನ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋಣ, ಸಹಾಯ ಮಾಡೋಣ, ಈ ಥರ ನಂದು ಅಷ್ಟೇ, ಸಂಧ್ಯಾಕ್ಕನೂ ಹಾಗೇನೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ನಾನು ಎಷ್ಟೊಂದು ಸತಿ ಹೇಳಿರೋ ಪ್ರಕಾರನೇ ಐ ಆಮ್ ವೆರಿ ಲಕ್ಕಿ ಅಷ್ಟೇನೆ. ಸೊ ಇನ್ನು ದಾರೆ ಎಲ್ಲ ಮಾಡಿ ದಾರೆ ಎಲ್ಲ ಹೊಯ್ದು ಈಗ ಊಟಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಮುಹೂರ್ತ ಇದ್ದಿದ್ದು 11 ಗಂಟೆ ಮೇಲೇನೋ, ಅದಕ್ಕೇ ಬಂದ್ವಿ. ನಾವು ಸಂಡೇ ಮನೇಲೇ ಇರ್ತೀವಲ್ಲ, ಹೋಗಿ ಬರೋಣ ಅಂತ ಹೇಳಿ, ಮನೆ ಹತ್ರನೇ ಅಂತ. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವರು ಸರ್ಜಾಪುರದ ಹತ್ರ ಹೋಗಿದ್ದರು. ಇನ್ನು ಇಲ್ಲಿ ನಾವೆಲ್ಲ ಕೂತು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಮಾತು 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 ಮಾತು. ಹಾಗೆ ಇಲ್ಲಿ ನೋಡಿ, ಇವ್ರದ್ದಿಬ್ರದ್ದು ಮಾತ್ರ ನಿಲ್ಲದೇ ಇರುವಂತಹ ಜಗಳ, ಟಾಮ್ ಆ್ಯಂಡ್ ಜೆರ್ರಿ ಜಗಳ. ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂತಲೂ ಗೊತ್ತಿಲ್ಲ ಇಬ್ಬರಿಗೂ. ಎಲ್ಲಿ ಹೋದರೂ ಇವರಿಬ್ಬರು ಇದೇ ಕೆಲಸ ಗೈಸ್. ತಾಯಿ ಮಗನ ಥರ ನಿಮ್ಗೆ ಎಲ್ಲ ಕಾಣಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಎಷ್ಟು ಫ್ರೆಂಡ್ಸ್ ಥರ. ಆಮೇಲೆ ಕಿತ್ತಾಡ್ತಾ ಇರ್ತಾನೆ ಎನಿ ಟೈಮು. ನಮ್ಮ ಸಂಧ್ಯಾಕ್ಕನಿಗೂ ಅದೇನು ಖುಷಿನೋ ಗೊತ್ತಿಲ್ಲ ಅವನ ರೇಗ್ಸೋದ್ರಲ್ಲಿ, ಅವನಿಗೂ ಅವ್ರ ದೊಡ್ಡಮ್ಮನ ರೇಗ್ಸೋದ್ರಲ್ಲಿ ಅದೇನು ಖುಷಿನೋ ಗೊತ್ತಿಲ್ಲ. ಫುಲ್ ಹ್ಯಾಪಿ ಇಬ್ರೂ. ಸೊ ಇಲ್ಲಿ ಅದಾದಮೇಲೆ ಕೂತು ಮಾತಾಡ್ತಾ ಇದ್ವಿ. ಸಪ್ತಪದಿ ಶುರುವಾಯಿತು. ಸರಿ ಅಂತ ಹೇಳಿ ಸಪ್ತಪದಿ ನೋಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಕಾಲ್ ಮಾಡಿದರು, ಇಲ್ಲ ಸ್ವಲ್ಪ ಮೀಟಿಂಗ್ ಜಾಸ್ತಿ ಹೊತ್ತು ಆಗೋಗಿದೆ, ನೀನು ಅಣ್ಣನ ಜೊತೆ ಹೊರಟು ಬಿಡು ಅಂತ. ಯೂಶ್ವಲಿ ನಾನು ಯಾರ ಜೊತೆಲೂ ಹೋಗಲ್ಲ ಎಕ್ಸೆಪ್ಟ್ ನನಗೆ ನಮ್ಮ ಭಾವಂದ್ರೆ, ಅಂದರೆ ಇವಾಗ ನಾನು ಹೇಳಿದ್ನಲ್ವ ನಮ್ಮ ಅಣ್ಣ ಅಂತ. ಸೊ ಅಣ್ಣಂದ್ರ ಜೊತೆ ಬಿಟ್ಟರೆ ನಾನು ಯಾರ ಜೊತೆನೂ ಹೋಗಿಲ್ಲ ಇದುವರೆಗೂ. ಎಷ್ಟೊಂದು ಜನ ಕರೀತಾರೆ, ಬಟ್ ನಾನು ಹೋಗಲ್ಲ, ನಂಗೆ ಇಷ್ಟ ಆಗೋದಿಲ್ಲ. ನನಗೊಂದು ಹಠ ಏನು ಗೊತ್ತಾ, ನಮ್ಮದೇ ಸ್ವಂತದ ಕಾರಲ್ಲಿ ಮಾತ್ರ ನಾನು ಹೋಗಬೇಕು, ಬೇರೆಯವ್ರ ಕಾರ್ಗಳಲ್ಲಿ ಯಾಕೆ ಸುಮ್ಮನೆ ಹತ್ತಬೇಕು ಅನ್ನೋ ಥರ ಫೀಲಿಂಗ್ ನನಗೆ. ಬಟ್ ಈಗ ನಾನು ನಮ್ಮ ಯಜಮಾನ್ರೆ ಹೇಳಿದ್ದು ಅಣ್ಣನ ಕಾರಲ್ಲಿ, ರಮೇಶ್ ಅಣ್ಣನ ಕಾರಲ್ಲೇ ಬಂದುಬಿಡು ಅಂತ. ಸೊ ಅಣ್ಣ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ಅದೊಂದು ಕಾರಣಕ್ಕೆ ನಾನು ನನ್ನ ಮಗ ಸರಿ ಆಯ್ತು ರೀ ಹೋಗಿ, ಅಣ್ಣನ ಹೆಂಗೋ ಮನೆಗೆ ಬರ್ತಾಯಿದ್ರು, ಅದಕ್ಕೆ ಅಂತ ಹೇಳಿಬಿಟ್ಟು ಅಣ್ಣನ ಜೊತೆನೇ ಹೋಗೋಣ ಅಂತ ಹೇಳಿ ಕಾರಲ್ಲಿ ಹೊರಟು ಬಂದ್ವಿ. ನಾನು ಸಪ್ತಪದಿ ಗೈಸ್ ನಿಮಗೆಲ್ಲ ನೆನಪಿದೆಯಾ? ನಾವೆಲ್ಲ ಮದುವೆ ಆಗಬೇಕಾದ್ರೆ ಈ ರೀತಿ ಸಪ್ತಪದಿ ಅವೆಲ್ಲ ಸೀನೇ ಇಲ್ಲ ಬಿಡಿ. ಅಲ್ಲಿ ಹೋಮ ಹಾಕಿರ್ತಾರೆ, ಹೋಮ ಅದು ಸುತ್ತು ನಾವು ರೌಂಡ್ ಹಾಕಬೇಕು, ಅದೇ ಸಪ್ತಪದಿ. ಬಟ್ ಇವಾಗ ಈ ಥರ ಎಲ್ಲನೂ ಸ್ವಲ್ಪ ಅಪ್ಡೇಟೆಡ್ ಆಗಿಬಿಟ್ಟಿದ್ದಾರೆ. ನಮಗೆಲ್ಲ ರೌಂಡ್ ಓಡಿಸೋರು ಅದ್ರ ಕೆಳಗಡೆನೆ. ಸೊ ಈಗೆಲ್ಲ ಅಪ್ಡೇಟೆಡ್ ಎಲ್ಲ ಕಡೆ. ನಾನು ಲಾಸ್ಟ್ ಟೈಮ್ ಮದುವೆ ಹೋದಾಗೂ ಅಷ್ಟೇ, ಅಲ್ಲೂ ಸಪ್ತಪದಿ ಮಾಡಿದ್ರು. ಹಾಗೆ ಇವಾಗ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಅನ್ನೋದಕ್ಕೆ ರೀಸನ್ ಇದು. ಆ್ಯಂಡ್ ಇಲ್ಲಿ ನೋಡಿ, ಕಾರ್ ಹತ್ತು ಕೂತ್ಕೊಂಡು ನಾನು ನನ್ನ ಮಗ ಹಿಂದೆಗಡೆ ಕೂತ್ಕೊಂಡ್ವಿ, ಅಣ್ಣ ಮುಂದೆ ಕಾರ್ ಓಡಿಸ್ತಾಯಿದ್ರು, ಮಾತಾಡ್ತಾಯಿದ್ರು, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಮಾತಾಡಿಕೊಂಡು ಹೊರಟ್ವಿ. ಆ್ಯಂಡ್ ಪರ್ಯಂತನ ಅವ್ರ ಆ್ಯಕ್ಚುಲಿ ಏನು ಗೊತ್ತಾ, ಪರ್ಯಂತ್ಗೂ ಅಷ್ಟೇ ಅವ್ರ ದೊಡ್ಡಪ್ಪ ಅಂದರೆ ಜಾಸ್ತಿ ಇಷ್ಟ. ಅವ್ರ ಡ್ಯಾಡಿಗಿಂತ ಒಂದು ಕೈ ಜಾಸ್ತಿ ಅಂದರೆ ತಪ್ಪಾಗಲಾರ್ದು. ಅವ್ರ ಡ್ಯಾಡಿ ಜೊತೆ ಆದರೂ ಗಾಡೀಲಿ ಹೋಗೋದು ಕಡಿಮೆ. ಅದೇ ನಮ್ಮ ನಾರಾಯಣಣ್ಣ ಆಗಿರಲಿ, ನಮ್ಮ ರಮೇಶಣ್ಣ ಆಗಿರಲಿ, ಅವ್ರ ಜೊತೆ ಹೋಗ್ಬೇಕಂದ್ರೆ ನನಗೆ ಖುಷಿ ಇವನಿಗೆ. ಆಮೇಲೆ ಅಲ್ಲೇ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಬೇಕ್ರಿಲಿ ಜ್ಯೂಸ್ ಎಲ್ಲ ಕೊಡ್ಸೋದು, ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು. ಸೀದಾ ಇನ್ನು ಮನೆ ಕಡೆ ಬಂದ್ವಿ. ನಾನಂತೂ ಫುಲ್ ಟಯರ್ಡು, ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ. ಆ್ಯಂಡ್ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆಯೇ ಗಂಡು ಹೆಣ್ಣಿಗೂ ವಿಶ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.